ನಾವು ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನದ ಪ್ರಯುಕ್ತ ಈ ದಿನ ಈ ಕಾರ್ಯಕ್ರಮವನ್ನ ಸುಮಾರು 15 ದಿನಗಳ ಕಾಲ ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದ್ರೆ ಬುಡಕಟ್ಟು ಜನಾಂಗದ ಮಕ್ಕಳನ್ನ ಯಾವ ರೀತಿ ಶಿಕ್ಷಣದಲ್ಲಿ ಮುಂದಕ್ಕೆ ತರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಈ ದಿನದ ವಿಷಯ ಏನು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಅಂದ್ರೆ ಬುಡಕಟ್ಟು ಜನಾಂಗದವರಿಗೆ ಯಾವ ರೀತಿಯ ಸೌಲಭ್ಯಗಳಿದೆ, ಸರ್ಕಾರ ಯಾವ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಈಗ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಈಗ ನೀವು ಇಲ್ಲಿ ಆಶ್ರಮ ಶಾಲೆ ಅಂತಂದ್ರೆ ಬುಡಕಟ್ಟು ಶಾಲೆಯಲ್ಲಿ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಉಚಿತ ಶಿಕ್ಷಣ, ಉಚಿತ ಸಮವಸ್ತ್ರ, ಮತ್ತೆ ಪಠ್ಯ ಪುಸ್ತಕ, ನೋಟ್ ಪುಸ್ತಕ ಎಲ್ಲ ಕೊಡ್ತೀವಿ. ಇದರ ಜೊತೆಗೆ ಸ್ಕಾಲರ್ಶಿಪ್ ಅನ್ನು ಸಹ ಕೊಡ್ತಿದ್ದೀವಿ. ಅದರ ಜೊತೆಗೆ ಉಚಿತವಾಗಿ ಶೈಕ್ಷಣಿಕ ಪ್ರವಾಸವನ್ನು ಸಹ ಒಂದೊಂದು ಬಾರಿ ಕೈಗೊಳ್ತಾರೆ ನಿಮಗೆ ಕ್ಷೇತ್ರ ಸಂದರ್ಶನಕ್ಕೋಸ್ಕರ. ಅದರ ನಂತರ 5ನೇ ತರಗತಿ ಪಾಸ್ ಆದ್ಮೇಲೆ ಮುಂದಿನ ಶಿಕ್ಷಣಕ್ಕೂ ಸಹ ಅನುಕೂಲ ಆಗಲಿ ಅಂತ ಈಗ ಮೊರಾರ್ಜಿ ದೇಸಾಯಿ ಆಶ್ರಮ ಶಾಲೆ, ಏಕಲವ್ಯ ಶಾಲೆಗಳು, ಅಂಬೇಡ್ಕರ್ ಶಾಲೆಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು, ಈ ರೀತಿ ಹಲವಾರು ಸೌಲಭ್ಯಗಳನ್ನು ಸಹ ಸರ್ಕಾರ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಒದಗಿಸ್ತಾ ಇದೆ. ನಂತರ 10ನೇ ತರಗತಿ ಪಾಸ್ ಆದ ಮೇಲೂ ಸಹ ಏನು ಅಂತಂದ್ರೆ ಅಲ್ಲೂ ಸಹ ಕಾಲೇಜು ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಸೌಲಭ್ಯವನ್ನೆಲ್ಲ ನೀವು ಉಪಯೋಗಿಸ್ಕೊಂಡು ಒಳ್ಳೆಯ ಶಿಕ್ಷಣವನ್ನ ಪಡಿಬೇಕು. ಅದರ ನಂತರ ನೀವು ಶಿಕ್ಷಣ ಮಾಡಿದ್ದಾದ್ಮೇಲೂ ಸಹ ಕೆಲವೊಂದು ಉಚಿತ ತರಬೇತಿಗಳನ್ನ, ಕರಕುಶಲ ತರಬೇತಿಗಳನ್ನು ಸಹ ಕೊಡ್ತಿದ್ದಾರೆ. ಮತ್ತೆ ಈ ಬುಡಕಟ್ಟು ಜನಾಂಗದ ಮಹಿಳೆಯರಿಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನ ಮತ್ತು ಕಾನೂನು ರಕ್ಷಣೆಯನ್ನು ಸಹ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆದ್ದರಿಂದ ತಾವು ಚೆನ್ನಾಗಿ ಓದಿ ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ತಯಾರಾಗಬೇಕು ಅನ್ನೋದು ನನ್ನ ಉದ್ದೇಶ. ಈ ಚಿಕ್ಕ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ತಮ್ಮೆಲ್ಲರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ.